ಹ್ಮ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರಚನ್, ಮಕ್ಕಳ ತಜ್ಞರು ಹಾಗೂ ಪ್ರಭಾವ ಮುಖ್ಯಸ್ಥರು, ನಂದಿ ಮೆಡಿಕಲ್ ಕಾಲೇಜ್, ಚಿಕ್ಕಬಳ್ಳಾಪುರ. ಇದೇ ಜೂನ್ 19ನೇ ತಾರೀಕು ಸಿಕಲ್ ಸೆಲ್ ಅನಿಮಿಯಾ ಅವೇರ್ನೆಸ್ ಡೇ ಅಂತ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಆ ಸಂದರ್ಭಕ್ಕಾಗಿ ಆ ಅವೇರ್ನೆಸ್ ಕೊಡಕ್ಕೋಸ್ಕರ ನಾನಿಲ್ಲಿ ಕೆಲವೊಂದು ಅದ್ರ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀನಿ. ಏನಿದು ಸಿಕಲ್ ಸೆಲ್ ಅನಿಮಿಯಾ? ಸಿಕಲ್ ಸೆಲ್ ಅನಿಮಿಯಾ ಅಂದ್ರೆ ಇದೊಂದು ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಅಂತ ಕರಿತೀವಿ. ಒಂದು ಬ್ಲಡ್ ಒಂದು ರೆಡಿ ಪ್ರಿಪೇರ್ ಆಗೋ ಟೈಮಲ್ಲಿ ಬೀಟಾ ಗ್ಲೋಬುಲಿನ್ಸ್ ಅಂತ ಒಂದಿರುತ್ತೆ. ಅದ್ರದ್ದು ಏನಾದ್ರೂ ತೊಂದರೆ ಆದಾಗ ಇದು ಸಿಕಲ್ ಸೆಲ್ ಅನಿಮಿಯಾ ಅಂತ ಆಗತ್ತೆ ಮಕ್ಕಳಲ್ಲಿ. ಹೆಂಗ್ ಗೊತ್ತಾಗುತ್ತೆ? ಸಾಮಾನ್ಯ ಜನರಿಗೆ ಹೆಂಗ್ ಗೊತ್ತಾಗುತ್ತೆ ಇದ್ರ ಬಗ್ಗೆ? ನಾವು ಯಾವಾಗ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಒಂದೆರಡು ಮಾತುಗಳು ತಿಳಿಸ್ಕೊಡ್ತೀನಿ. ಯಾವುದೇ ಮಗುಗೆ ರಕ್ತ ಪದೇ ಪದೇ ಕಮ್ಮಿ ಆಗ್ತಾ ಇದೆ, ಡಾಕ್ಟರ್ ಹತ್ರ ಹೋಗ್ತೀರಾ ಅಂದ್ರೆ ತುಂಬಾ ಸುಸ್ತಾಗ್ತಿದ್ದಾಳೆ, ಆಕ್ಟಿವಿಟಿ ಕಮ್ಮಿ ಆಗಿದೆ, ಅಲ್ಲಿ ನೋಡಿದ್ರೆ ಡಾಕ್ಟರ್ ಬ್ಲಡ್ ಕಮ್ಮಿ ಆಗ್ತಿದೆ, ಸೊ ಬ್ಲಡ್ ಒಂದ್ಸತಿ ಟೆಸ್ಟ್ ಮಾಡಿಸೇ ಇರ್ಬೋದು, ಒಂದ್ಸತಿ ಬ್ಲಡ್ ಹಾಕ್ತಾರೆ, ಮತ್ತೆ ಹೋಗ್ತೀರಾ, ಪದೇ ಪದೇ ಬ್ಲಡ್ ಕಮ್ಮಿ ಆಗ್ತಿರೋದಿರ್ಬೋದು. ಅದ್ರ ಜೊತೆ ಮಗುಗೆ ಕಾಮಾಲೆ ಅಂದ್ರೆ ಜಾಂಡಿಸ್, ಹಳ್ದಿ ಕಣ್ಣು ಕಾಣಿಸೋದಿರ್ಬೋದು, ಅಥವಾ ಮೈಕೈ ನೋವು, ಸ್ಪೆಷಲಿ ಜಾಯಿಂಟ್ಸ್ ಪೇನ್, ತುಂಬಾ ಮಗುಗೆ ಪೇನ್ಸ್ ಬರ್ತಾ ಇರುತ್ತೆ, ಆಮೇಲೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ಇದೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಗು ಹುಟ್ಟಿದ 6 ತಿಂಗಳ ಮೇಲೆ, 6 ತಿಂಗಳೊಳಗಡೆ ಫೀಟಲ್ ಹಿಮೋಗ್ಲೋಬಿನ್ ಅಂತೀರಿ, ಸೊ ಅದನ್ನ ಜಾಸ್ತಿ ಆಗದ್ ಬಿಡ್ಲಲ್ಲ. ಸೊ 6 ತಿಂಗಳು ಆದ್ಮೇಲೆ ನಮ್ಗೆ ಈ ಲಕ್ಷಣಗಳು ಕಾಣಿಸ್ಕೊಳುತ್ತೆ. ಅದು ಒಂದೇ ಮಗುಗೆ, ಯಾವುದೇ ಒಂದು ಮಗು 6 ತಿಂಗಳು ಆದ್ಮೇಲೆ ಮಗುಗೆ ಕಾಮಾಲೆ ಇರ್ಬೋದು, ಅಥವಾ ರಕ್ತ ಕಮ್ಮಿ ಇರ್ಬೋದು, ಅಥವಾ ತುಂಬಾ ಪೇನ್ ಇರ್ಬೋದು, ಅಥವಾ ತೂಕ ಚೆನ್ನಾಗ್ ಆಗ್ತಿರೇ ಇರ್ಬೋದು. ಇದು ಯಾವುದೇ ರೀತಿಯ ಲಕ್ಷಣಗಳು ಬಂದಾಗ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಪ್ರತಿಯೊಂದು ಲಕ್ಷಣಗಳ ಬಗ್ಗೆ ಡಾಕ್ಟರ್ಗೆ ಹೇಳಿ. ಆಗ ಡಾಕ್ಟರ್ ಇದ್ರ ಬಗ್ಗೆ ಟೆಸ್ಟ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ. ಸೊ ಆ ಬ್ಲಡ್ ಟೆಸ್ಟ್ ಅಲ್ಲಿ ಏನಾದ್ರು ಸಿಕಲ್ ಸೆಲ್ ಅನಿಮಿಯಾ ಅಂತ ಗೊತ್ತಾಯ್ತು ಅಂದ್ರೆ ಅದಕ್ಕೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಬಹುಶಃ ಸುಮಾರು ಸತಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಬೇರೆ ತರ ಮ್ಯಾನೇಜ್ಮೆಂಟ್ ಮಾಡಬಹುದು. ಇದಕ್ಕೆ ಪೌಷ್ಟಿಕ ಆಹಾರ ಏನೇನ್ ತಿನ್ಬೋದು ಸರ್ ಇಂಥ ಮಗು ಬಂದಾಗ ಅಂದಾಗ, ಆದಷ್ಟು ಮಗುಗೆ ಪ್ರೋಟೀನ್ ರಿಚ್ ಡಯಟ್ ಅಂತ ಕರಿತೀರಿ. ಪ್ರೋಟೀನ್ ರಿಚ್ ಡಯಟ್ ಅಂದ್ರೆ ಡ್ರೈ ಫ್ರೂಟ್ಸ್ ಇರ್ಬೋದು, ಮೊಟ್ಟೆ ಇರ್ಬೋದು, ಬೇರೆ ಕಾಳುಗಳಿರ್ಬೋದು, ನವಧಾನ್ಯಗಳಿರ್ಬೋದು, ಅಂತ ಅಂಶಗಳನ್ನ ಜಾಸ್ತಿ ಕೊಡಿ. ಅದ್ರ ಜೊತೆ ಐರನ್ ಅಂಡ್ ಫೋಲಿಕ್ ಆಸಿಡ್ ಅಂದ್ರೆ ಹಣ್ಣು ತರಕಾರಿ ಕಾಳುಗಳನ್ನ ತುಂಬಾ ಜಾಸ್ತಿ ಕೊಡ್ಬೇಕಾಗತ್ತೆ. ಆಮೇಲೆ ತುಂಬಾ ಮಗುಗೆ ನೋವು ಇರ್ತಾ ಇರುತ್ತೆ. ಯಾವಾಗ್ಲೇ ನೋವು ಬಂದ್ರೂ ದಯವಿಟ್ಟು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಂಡಿರಾ ಆದಷ್ಟು ಡಾಕ್ಟರ್ ಬಳಿ ಹೋಗಿ, ಡಾಕ್ಟರ್ ಹತ್ರ ಯಾವ ತರ ಇದಕ್ಕೆ ಪೇನ್ ಮ್ಯಾನೇಜ್ಮೆಂಟ್ ಡಾಕ್ಟರ್ ಗೊತ್ತಿರುತ್ತೆ, ಎಷ್ಟು ಸಿವಿಯಾರಿಟಿ ಇದ್ರೆ ಪೇನ್ ಮ್ಯಾನೇಜ್ಮೆಂಟ್ ಸಿವಿಯಾರಿಟಿ ಎಷ್ಟಿದ್ರೆ ಆ ತರ ನಿಮ್ಗೆ ಪೇನ್ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದ್ರ ಜೊತೆ ಕೆಲವೊಂದ್ಸತಿ ಮಗುಗೆ ನಿಮೋನಿಯಾ, ಇದರಿಂದ ಏನಾಗುತ್ತೆ ಮಗುಗೆ ಕೆಮ್ಮು, ನೆಗಡಿ, ಜ್ವರ, ನಿಮೋನಿಯಾ ಜಾಸ್ತಿ ಆಗೋದಿರ್ಬೋದು, ಬೋನ್ ಪೇನ್ ಜಾಸ್ತಿ ಆಗೋದಿರ್ಬೋದು, ಅಥವಾ ಮಗುಗೆ ಸ್ಪ್ಲೀನೋಮೆಗಾಲಿ ಅಂತೀರಿ, ಹೊಟ್ಟೆ ಊದ್ಕೊಂಡು ಅದರಿಂದ ತೊಂದರೆ ಆಗೋದಿರ್ಬೋದು. ಯಾವುದೇ ರೀತಿಯ ಈ ತರ ತೊಂದರೆ ಆದಾಗ, ಜಾಂಡಿಸ್ ತುಂಬಾ ಜಾಸ್ತಿ ಆಗೋದಿರ್ಬೋದು, ಯಾವುದೇ ರೀತಿಯ ತರ ತೊಂದರೆ ಆದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಅದಕ್ಕೆ ಸೂಕ್ತ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ಪಡೆಯೋಕ್ಕಾಗಿ ಪ್ರತಿಯೊಬ್ಬರಲ್ಲಿ ಕೋರ್ಕೊಳ್ತೀನಿ. ಥ್ಯಾಂಕ್ ಯು.